ಬ್ರೆಸ್ಟ್ ಲಂಪ್ಸ್ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಸಮಸ್ಯೆಗಳಾಗಿದೆ. ಬ್ರೆಸ್ಟ್ಗೆ ಸಂಬಂಧಪಟ್ಟಂತೆ ಹೆಣ್ಣು ಮಕ್ಕಳಲ್ಲಿ ಆಗುವಂತಹ ಸಮಸ್ಯೆಗಳೇನು, ಹಾಗೆ ಎಲ್ಲ ರೀತಿಯ ಬ್ರೆಸ್ಟ್ ಲಂಪ್ಗಳು ಕ್ಯಾನ್ಸರಸ್ ಆಗಿರುತ್ತಾ, ಚಿಕಿತ್ಸೆ ಏನು, ಪ್ರಿಕಾಷನರಿ ಮೆಷರ್ಸ್ ಏನಿರುತ್ತೆ, ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ, ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್ ಜಯನಗರದ ಜಿಮಾಸ್ ಡಿಪಾರ್ಟ್ಮೆಂಟಿಂದ ಕನ್ಸಲ್ಟೆಂಟ್ ಜನರಲ್ ಸರ್ಜನ್ ಡಾಕ್ಟರ್ ತೇಜಸ್ವಿನಿ ಎಂ ಪಾವರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ, ವೆಲ್ಕಮ್. ನಮಸ್ತೆ ಡಾಕ್ಟರ್, ಮೊದಲಿಗೆ ಈ ಬ್ರೆಸ್ಟ್ ಲಂಪ್ಸ್ ಅನ್ನೋದು ಏನು, ಹೆಣ್ಣು ಮಕ್ಕಳಲ್ಲಿ ಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೋತಾ ಇದೆ, ಆ್ಯಂಡ್ ಎಲ್ಲ ರೀತಿಯ ಲಂಪ್ಸ್ ಕ್ಯಾನ್ಸರಸ್ ಆಗಿರತ್ತಾ? ಸೊ ಯೂಶಲಿ ಈ ಥರ ಬ್ರೆಸ್ಟ್ ಲಂಪ್ಸ್ ನಮಗೆ ನಾವು ಏನು ನೋಡ್ತೀವಿ ಒ ಪಿ ಡಿಲಿ ಅಂದರೆ ಮೋಸ್ಟ್ ಆಫ್ ದೆಮ್ ನಾನ್ ಕ್ಯಾನ್ಸರಸ್ ಇರ್ತಾರೆ. ಸೊ ಬೇಸ್ಡ್ ಆನ್ ದಿ ಏಜ್ ಗ್ರೂಪ್, ಸೊ ಈಗ ಚಿಕ್ಕ ಮಕ್ಕಳು ಇಲ್ಲ ಹೆಣ್ಮಕ್ಳು ರೀಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಬರ್ತಾರಲ್ಲ, ಬಿಟ್ವೀನ್ ಅಬೌಟ್ 24 to 45 ಇಯರ್ಸ್, ಯೂಶಲಿ ಇವರಿಗೆ ಲಂಪ್ಸ್ ಇರೋದು ಕೆಲವೊಮ್ಮೆ ಸಿಸ್ಟ್ಗಳಿರುತ್ತೆ, ಇಲ್ಲ ಫೈಬ್ರಾಡಿನೋಮಾ ಅಂತ ಹೇಳ್ತೀವಿ ಅಂಥದ್ದಿರುತ್ತೆ, ಇಲ್ಲ ಕೆಲವೊಮ್ಮೆ ಪಸ್ ಅಥವಾ ಆಪ್ಸಸ್ ಇರ್ಬೋದು. ಯೂಶಲಿ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಕೆಲವೊಮ್ಮೆ ಈ ಕ್ಯಾನ್ಸರಸ್ ಆಗಿ ಕಾಣೋ ಲಂಪ್ಸ್ಗಳಿಗೆ ನಮಗೆ ಯೂಶಲಿ ನಾವು ನೋಡ್ತೀವಿ. ಸೊ ಎಲ್ಲ ಬರೋ ಲಂಪ್ಸ್ಗಳನ್ನು ನಾವು ಹೆದರ್ಕೊಂಡು ಕ್ಯಾನ್ಸರೇ ಅಂತ ಯೂಶಲಿ ನಾವು ಅದನ್ನು ಹಾಗೆ ಲೇಬಲ್ ಮಾಡಲಿಕ್ಕಾಗಲ್ಲ. ಸೊ ನಾವು ಏನು ಹೇಳ್ತೀವಿ ಅಂದರೆ ಪೇಷಂಟ್ ಬಂದಿದ ತಕ್ಷಣ ಬೇಸ್ಡ್ ಆನ್ ದಿ ಏಜ್ ನಾವು ಫಸ್ಟ್ ಎಕ್ಸಾಮಿನ್ ಎಲ್ಲ ಮಾಡಿ, ಕೆಲವೊಮ್ಮೆ ವಿ ವಿಲ್ ಬಿ ಏಬಲ್ ಟು ಮೇಕ್ ಔಟ್, ನಮ್ಮದ್ರಲ್ಲೇ ಗೊತ್ತಾಗುತ್ತೆ ಎಕ್ಸಾಮಿನೇಷನಲ್ಲಿ ಈ ಕ್ಯಾನ್ಸರಸ್ ಇರಬಹುದಾ ಇಲ್ಲ ಅಂತ. ಆದ್ರೂ ನಾವು ಮುಂದೆ ಇನ್ವೆಸ್ಟಿಗೇಷನ್ಸ್ ಟೆಸ್ಟ್ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ನಾವು ಒಂದು ಕನ್ಕ್ಲೂಷನಿಗೆ ಬರ್ತೀವಿ. ಸೊ ಎಲ್ಲ ಲಂಪ್ಸ್ ನಮಗೆ ಬಂದಿದ ತಕ್ಷಣ ಇದು ಕ್ಯಾನ್ಸರ್ ಅಂತ ಹೇಳೋಕ್ಕಾಗಲ್ಲ. ಸೊ ಯಾವ ರೀತಿಯ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ ಡಾಕ್ಟರ್? ಬಿಕಾಸ್ ಆಫನ್ ವಿಮೆನ್ ಟೆನ್ ಟು ಇಗ್ನೋರ್, ಸಮಸ್ಯೆಗಳನ್ನು ಇಗ್ನೋರ್ ಮಾಡ್ತಾನೆ ಹೋಗ್ತಾರೆ. ಸೊ ಯಾವ ರೀತಿಯ ಸಿಂಪ್ಟಮ್ಸ್ ಇರುತ್ತೆ? ಸೊ ಯೂಶಲಿ ನಮಗೆ ಪೇಷಂಟ್ಸ್ ಏನಕ್ಕೆ ಬರ್ತಾರೆ ಅಂದರೆ ಗಡ್ಡೆ ಕಾಣಿಸ್ಕೊಂಡಿದೆ, ಅದು ಸಡನ್ ಆಗಿ ದೊಡ್ಡದಾಗಿದೆ, ಕೆಲವೊಮ್ಮೆ ನೋವು ಬರೋ ಚಾನ್ಸಸ್ ಇರುತ್ತೆ, ನಿಪ್ಪಲ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ, ಏನು ಅಂದರೆ ಸಡನ್ ಆಗಿ ರಕ್ತ ಕಾಣಿಸ್ಕೊಳ್ಳುತ್ತೆ ನಮಗೆ. ಅದ್ರ ಜೊತೆ ಅವ್ರು ಏನು ಹೇಳ್ತಾರೆ ನಮಗೆ ಅಂದರೆ ಬೇರೆ ಕಡೆ ಗಡ್ಡೆ, ಅದು ಏನು ಅಂದರೆ ನಮ್ಮ ಆಕ್ಸಿಲಾ ರೀಜನ್ ಅಥವಾ ಆಂಪಿಟ್ ರೀಜನಲ್ಲಿ ಸಹ ಅಲ್ಲಿ ಸಹ ಕೆಲವೊಮ್ಮೆ ಗಡ್ಡೆ ಕಾಣಿಸ್ಕೊಂಡಿರುತ್ತೆ, ಅದನ್ನು ಅವರು ಇಗ್ನೋರ್ ಮಾಡಿರ್ತಾರೆ. ಸೊ ಇಂಥ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇದ್ದಾಗ ಅದನ್ನು ಇಗ್ನೋರ್ ಮಾಡ್ದೇ ಇಮಿಡಿಯೇಟಾಗಿ ಬಂದು ಒಂದ್ಸತಿ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಹೇಳ್ತೀವಿ ನಾವು. ಸೊ ಡಾಕ್ಟರ್, ಅರ್ಲಿ ಏಜಸ್ಸಲ್ಲೇ ಶುರು ಆಗಬಹುದಾ ಬ್ರೆಸ್ಟ್ ಲಂಪ್ ಕಾಣಿಸ್ಕೋಬಹುದಾ? ಎಸ್, ಸೊ ಪಾಸಿಬಿಲಿಟಿ ಇರುತ್ತೆ, ಬಿಕಾಸ್ ದೀಸ್ ಆರ್ ಹಾರ್ಮೋನಲ್ ಡಿಪೆಂಡೆಂಟ್ ಲಂಪ್ಸ್. ಸೊ ಎಲ್ಲನೂ ಬ್ರೆಸ್ಟ್ ಲಂಪ್ ನಮಗೆ ಏನು ಕಾಣುತ್ತೋ ಅದು ಕ್ಯಾನ್ಸರೇ ಅಲ್ಲ, ಫೈಬ್ರಾಡಿನೋಮಾನು ಅಂತಾನು ಕಾಣಿಸ್ಕೊಳ್ಳುತ್ತೆ. ಕೆಲವೊಮ್ಮೆ ಬರೀ ಸಿಸ್ಟ್ ಇರ್ಬೋದು, ಅದಕ್ಕೆ ನಾವು ಬರೀ ಅಬ್ಸರ್ವೇಷನ್ ಮಾಡ್ತೀವಿ, ಅದಕ್ಕೇನು ಸರ್ಜರಿ ಅನ್ನೋದು ಪರ್ಟಿಕ್ಯುಲರ್ ಆಗೇನು ಮಾಡಲ್ಲ. ಓಕೆ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಮೆಷರ್ಸ್ ಅಂತ ಬಂದರೆ ಮೊದಲಿಗೆ ಯಾವ ರೀತಿಯ ಡಯಾಗ್ನೋಸ್ಟಿಕ್ ಮೆಷರ್ಸ್ ಇರುತ್ತೆ, ಆ್ಯಂಡ್ ಆಫ್ಟರ್ ದ ಟ್ರೀಟ್ಮೆಂಟ್ ಹೇಗೆ ಪ್ಲಾನ್ ಮಾಡ್ತೀರಿ? ಸೊ ಐಡಿಯಲಿ ಫಸ್ಟ್ ನಾವು ಏನು ಹೇಳ್ತೀವಿ ಅಂದರೆ ಇಮಿಡಿಯೇಟಾಗಿ ಬಂದು ಒಂದ್ಸತಿ ಡಾಕ್ಟ್ರ್ ಹತ್ರ ಎಕ್ಸಾಮಿನ್ ಮಾಡಿಸ್ಕೊಳ್ಳಿ. ಅದಾದಮೇಲೆ ವಿಲ್ ಸ್ಟಾರ್ಟ್ ವಿತ್ ಅ ಬೇಸಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನ್. ಅದಾದಮೇಲೆ ಅದರಲ್ಲಿ ನಮಗೇನಾದರೂ ಸಮಸ್ಯೆ ಥರ ಕಾಣಿಸ್ತು ಅಂದರೆ ಅದಕ್ಕೆ ನಾವು ಸೂಜಿ ಪರೀಕ್ಷೆ, ನೀಡಲ್ ಪರೀಕ್ಷೆ, ಬಯೋಪ್ಸಿ ಅಂತ ಹೇಳ್ತೀವಿ, ಅದನ್ನು ನಾವು ಮಾಡ್ತೀವಿ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ 100% ಆಗಿ ಇದು ಕ್ಯಾನ್ಸರ್ ತೊಂದರೆನಾ ಇಲ್ವಾ ಅಂತ. ಅದಾದಮೇಲೆ ಮುಂದೆ ಟ್ರೀಟ್ಮೆಂಟು ಬೇಸ್ಡ್ ಆನ್ ವಾಟ್ ಇಟ್ ಈಸ್ ಆ್ಯಂಡ್ ದ ಸ್ಟೇಜ್ ಆಫ್ ಇಟ್ ನೋಡಿಕೊಂಡು ನಾವು ನೆಕ್ಸ್ಟು ಹೇಳ್ತೀವಿ ಪೇಷಂಟ್. ಸೊ ಡಾಕ್ಟರ್, ಈಗ ಈ ರೀತಿ ಸಮಸ್ಯೆ ಇದೆ ಅಂತಂದಾಗ ಮೇಜರ್ಲಿ ನೀವು ಹೇಳ್ದಂಗೆ ಸ್ಕ್ರೀನಿಂಗ್ ಬೇಕಾಗತ್ತೆ ಅಂತ ಹೇಳಿದ್ರಿ. ಸೊ ಯಾವ ಏಜಿಂದ ಸ್ಕ್ರೀನಿಂಗ್ನ ಶುರು ಮಾಡಬೇಕಾಗತ್ತೆ ಡಾಕ್ಟರ್? ಸೊ ಐಡಿಯಲಿ ಎಲ್ಲ ವಿಮೆನ್ ಅಬವ್ ದಿ ಏಜ್ ಆಫ್ 40 ನಾವು ಅವ್ರಿಗೆ ಏನು ಹೇಳ್ತೀವಿ ಅಂದರೆ ಮಂತ್ಲಿ ಬ್ರೆಸ್ಟ್ ಎಕ್ಸಾಮಿನೇಷನ್ಸ್ ಮಾಡಿ. ಏನು ಅಂದರೆ ನಿಮ್ಮದು ಪೀರಿಯಡ್ಸ್ ಮುಗಿಸಿ 5 ದಿನ ಆದಮೇಲೆ ನೀವು ಥರೋ ಆಗಿ ಬ್ರೆಸ್ಟ್ ಎಕ್ಸಾಮಿನ್ ಮಾಡ್ಕೊಳ್ಳಿ. ಆವಾಗ ಯಾವುದಾದ್ರೂ ನಿಮ್ಗೆ ಈವನ್ ಸ್ವಲ್ಪನೂ ಡೌಟ್ ಬಂದರೆ ಇಮಿಡಿಯೇಟಾಗಿ ಬನ್ನಿ ಅನ್ನೋದನ್ನು ಒಂದು ಹೇಳ್ತೀವಿ. ಇನ್ನೊಂದು ಹೈ ರಿಸ್ಕ್, ನಾನು ಹೇಳಿದ ಥರ ಅವರು ಮದರ್ಸಿಗೆ ಅಥವಾ ಆಂಟಿಂದಿರಿಗೆ ವಿತಿನ್ ದ ಫಸ್ಟ್ ಲೈನ್ ಅವರಿಗೆ ಏನಾದರೂ ಮುಂಚೆನೇ ಕ್ಯಾನ್ಸರ್ ತೊಂದರೆ ಇದೆ ಅಂದರೆ ನಾವು ಅವರಿಗೆ MRIs ಮಾಡ್ಸೋಕ್ಕೆ ಹೇಳ್ತೀವಿ ಮುಂಚಿತವಾಗ್ಲೇ. ಮೇ ಬಿ ಅಟ್ ದಿ ಏಜ್ ಆಫ್ ಅಬೌಟ್ 24-25 ಓನ್ಲಿ ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡ್ಕೋತೀವಿ. ಅದ್ರ ಜೊತೆ ಅವರಿಗೆ ಕೆಲವೊಮ್ಮೆ ಜೆನೆಟಿಕ್ ಟೆಸ್ಟಿಂಗು ಮಾಡಿಸ್ತೀವಿ. ಅದನ್ನು ಮಾಡಿಸಿನೂ ಅದರಲ್ಲೂ ಅವರಿಗೆ ಹೈ ರಿಸ್ಕ್ ಇದ್ದರೆ ನಾವು ಅವರಿಗೆ ಇಯರ್ಲಿ ಅಥವಾ 6 ಮಂತ್ಲಿ ಸ್ಕ್ರೀನಿಂಗ್ ಸ್ಕ್ಯಾನ್ಸ್ ಮಾಡಿಸಿ ಅವರಿಗೆ ಫಾಲೋಅಪಲ್ಲಿ ಇಟ್ಕೋಬೇಕಾಗತ್ತೆ. ಓಕೆ, ಸೊ ಡಾಕ್ಟರ್, ಈ ಸರ್ಜರಿ ಅನ್ನೋದು ಎಲ್ಲ ರೀತಿಯ ಬ್ರೆಸ್ಟ್ ಲಂಪ್ಗಳಿಗೂ ಬೇಕಾಗತ್ತಾ, ಆರ್ ಎನಿ ಅದರ್ ಇಶ್ಯೂಸ್ ರಿಲೇಟೆಡ್ ಬ್ರೆಸ್ಟ್ ಸಮಸ್ಯೆಗಳಾದಾಗ ಸರ್ಜರಿ ರಿಕ್ವೈರ್ಡ್ ಇದೆಯಾ ಡಾಕ್ಟರ್? ಸೊ ಎಲ್ಲ ಬ್ರೆಸ್ಟ್ ಲಂಪ್ಗಳಿಗೆ ಯೂಶಲಿ ಸರ್ಜರಿ ಬೇಕಾಗಿಲ್ಲ. ಅದು ಕ್ಯಾನ್ಸರ್ ತೊಂದರೆಗೆ ಡೆಫಿನೆಟ್ಲಿ ಬೇಕಾಗುತ್ತೆ. ಬಟ್ ನಾನ್ ಕ್ಯಾನ್ಸರಸ್ ಕಂಡೀಷನ್ ಅಥವಾ ಇವಾಗ ಸಿಸ್ಟ್ ಇರುತ್ತೆ ಅಥವಾ ಬ್ರೆಸ್ಟ್ ಫೈಬ್ರಾಡಿನೋಮಾ ಅಂತ ಹೇಳ್ತೀವಿ, ಅದಕ್ಕೆ ಕೆಲವೊಂದು ಪ್ರೋಟೋಕಾಲ್ಗಳನ್ನು ನಾವು ಫಾಲೋ ಮಾಡ್ತೀವಿ. ಅದು ತುಂಬ ದೊಡ್ಡದಾಗ್ತಾ ಇದೆ, ತೊಂದರೆ ಕೊಡ್ತಾ ಇದೆ ಅಂದರೆ ಮಾತ್ರ ನಾವು ಅವ್ರಿಗೆ ಹೇಳ್ತೀವಿ ಅದನ್ನು ತೆಗೆಸ್ಬೇಕಾಗತ್ತೆ ಅಂತ. ಎಲ್ಲ ಲಂಪ್ ಕಾಣಿಸ್ಕೊಳ್ಳೋದನ್ನು ತೆಗಿಬೇಕಾಗಿರೋದು ಅವಶ್ಯಕತೆ ಏನೂ ಇಲ್ಲ.
ಎಸ್ ಡಾಕ್ಟರ್. ಸೊ ಡಾಕ್ಟರ್, ಮತ್ತೊಂದು ಎಷ್ಟೋ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡೋದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸಿಂದನೇ ಸಾಕಷ್ಟು ಪ್ರಾಬ್ಲಮ್ಗೆ ಸಿಕ್ಕಾಕೋತೀವಿ, ಹೆಲ್ತ್ ಕಂಡೀಷನ್ಸ್ ಹಾಳಾಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಒಂದು ಬೆಟರ್ ಲೈಫ್ ಸ್ಟೈಲನ್ನು ನಾವು ನಡೆಸ್ತಾ ಹೋಗಬೇಕಾಗತ್ತೆ ಟು ಪ್ರಿವೆಂಟ್ ಸಚ್ ಡಿಸೀಸಸ್? ಸೊ ಐಡಿಯಲಿ ರೆಗ್ಯುಲರ್ ಎಕ್ಸಸೈಸ್, ಡಯಟ್ ಕಂಟ್ರೋಲ್, ಗುಡ್ ಅಮೌಂಟ್ ಆಫ್ ಏನಾದರೆ ಹೆಲ್ದಿ ಫುಡ್ ಇಂಟೇಕ್, ಅದನ್ನು ನಾವು ಯೂಶ್ವಲಿ ಹೇಳ್ತೀವಿ ಪೇಷಂಟ್ಸಿಗೆ. ಅದ್ರ ಜೊತೆ ಇಯರ್ಲಿ ಹೆಲ್ತ್ ಚೆಕಪ್ಸ್, ಅವರೇ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಬಗ್ಗೆ ಅವೇರ್ ಆಗಿ ಎಕ್ಸಾಮಿನೇಷನ್ಸ್ ಮಾಡಿಕೊಂಡು ಚಿಕ್ಕದಾಗಿ ಇದ್ದಾಗಲೇ ಬಂದರೆ ಅದಕ್ಕೆ ನಾವು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡ್ಬೋದು. ಅದನ್ನು ವೆಯ್ಟ್ ಮಾಡಿ ಇನ್ನು ಮುಂದೆ ಜಾಸ್ತಿ ತೊಂದರೆ ಆಗೋ ತನಕ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೆಸ್ಟ್ ಲಂಪ್ಸ್ ಯೂಶಲಿ ಭಯ ಪಡ್ತಾರೆ ವಿಮೆನ್ಸ್, ಅದು ಎಲ್ಲ ಕೂಡ ಕ್ಯಾನ್ಸರಸ್ ಆಗಿರಲ್ಲ, ಆ್ಯಂಡ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿ ಅವೈಲೇಬಲ್ ಇದೆ ಅನ್ನೋದೆಲ್ಲ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.